ಮಿಸ್ಟರ್ ಅರುಣ್, ಮೀನಾ, ಗುಡ್. ನಿಮ್ಮನ್ನ ಹೀಗೆ ಜೋಡಿಯಾಗಿ ನೋಡೋದಕ್ಕೆ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು ಬೋತ್. ನಿಮ್ಮಿಬ್ಬರಿಗೂ ಒಂದು ವಿಷಯ ಗೊತ್ತಾ? ಮೀನಾ, ಆಗರ್ಭ ಶ್ರೀಮಂತಳಾಗಿದ್ದೆ ನೀನು. ಒಂದೇ ದಿವಸದಲ್ಲಿ ಎಲ್ಲಾನು ಕಳ್ಕೊಂಡು ಏನೂ ಇಲ್ದವಳಾಗ್ಬಿಟ್ಟೆ. ಅರುಣ್, ಜೀವನವೆಲ್ಲ ಬಡತನದಲ್ಲಿದ್ದೆ ನೀನು ಒಂದೇ ದಿವಸದಲ್ಲಿ ಶ್ರೀಮಂತನಾಗ್ಬಿಟ್ಟೆ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮೀನಾ, ನಾನು ನಿಮ್ಮ ತಂದೆ ಹತ್ರ ತಗೊಂಡ್ ಫ್ಯಾಕ್ಟ್ರಿನ ನನ್ನ ಹೆಸರಿಗೆ ಬದಲಾಯಿಸಲೇ ಇಲ್ಲ. ಅದಿನ್ನು ನಿನ್ನ ಹೆಸರಿನಲ್ಲಿದೆ. ಸೊ ಹಿಯರ್ ಆಫ್ಟರ್ವರ್ಡ್ಸ್ ಮಿಸ್ಟರ್ ಅರುಣ್ ವಿಲ್ ಬಿ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೀನಾ ಅಂಡ್ ಕಂಪನಿ. ಸೊ ಮೈ ಡಿಯರ್ ಫ್ರೆಂಡ್, ಇನ್ ಮುಂದೆ ಯಾವತ್ತೂ ನೀನು ಬಡವ ಅಲ್ಲ, ಯಾವತ್ತೂ ನೀನು ಸಾಲ್ಗಾರ ಅಲ್ಲ. ನಿಮ್ಮ ತಂದೆ ಕಾಯಿಲೆ ಬಗ್ಗೆ ಇನ್ ಮುಂದೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅರುಣ್, ಒನ್ ಮೋರ್ ಥಿಂಗ್, ಇನ್ ಮುಂದೆ ಪ್ರತಿ ಒಂದೊಂದು ಗಂಟೆಗೂ ನೀನು ಕೋಟ್ನ ಬದಲಾಯಿಸಬಹುದು. ರೈಟ್? ಅಣ್ಣನ ಫ್ರೆಂಡ್ಸ್ ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ, ಸ್ವಲ್ಪ ನೀವೇ ಬರ್ಕೊಡಿ. ನಂಗೆ ತುಂಬಾ ಕೆಲಸ ಇದೆಯಮ್ಮ. ಮೇಲೆ ಬೀರುನಲ್ಲಿ ನಿಮ್ಮ ಅಣ್ಣನ ಡೈರಿ ಇದೆ, ಅದರಲ್ಲಿ ಎಲ್ಲ ಅಡ್ರೆಸ್ ಇದೆ. ನೀನೇ ತಗೊಂಡ್ ಬರ್ದ್ಬಿಡು. ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ದ್ಬಿಟ್ಟು ನಿನ್ ಬಾಯಿ ಮುಚ್ಚಿಸ್ಬಿಟ್ರ? ನನಗ್ ದ್ರೋಹ ಮಾಡಿದ್ದಕ್ಕೆ ಇದು ನನಗೆ ಲಂಚನಾ? ಸೀತಾ, ಸ್ವಲ್ಪ ಕುಡಿಯಕ್ ನೀರು ತರ್ತೀಯಾ? ಈಗ ಬಂದೆ. ರಾಧಾ, ಯಾಕಮ್ಮ ಒಂಥರ ಇದೆಯಾ? ಅಣ್ಣ, ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡ್ಲಿಲ್ಲ. ಯಾಕೆ ವಿಷಯ ನನ್ನಿಂದ ಮುಚ್ಚಿದೆ? ಏನ್ ಮಾತಾಡ್ತಾ ಇದೆಯಾ ರಾಧಾ? ಆ ರವಿ ಏನೋ ಹಾಗೆ ಮಾಡಿದ್ರು ಅಂತ ನೀನು? ರಾಧಾ, ಇಷ್ಟೊಂದು ದೊಡ್ಡ ವಿಷಯನ ಯಾಕೆ ನನ್ನಿಂದ ಮರೆಮಾಚಿದೆ? ಹೇಳಣ್ಣ, ಹೇಳು. ಹಾಗಾದ್ರೆ ನಿನಗೆಲ್ಲ ಗೊತ್ತಾಗ? ನನಗೆಲ್ಲ ಗೊತ್ತು. ನನ್ನ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ರವಿ ಒಬ್ಬ ಬ್ಲಡ್ ಕ್ಯಾನ್ಸರ್ ಪೇಷಂಟ್. ಸ್ವಲ್ಪ ದಿವಸದಲ್ಲೇ ಸಾಯ್ತಾನೆ ಅಂತ ನಾನೇ ನಿನಗೆ ಹೇಗಮ್ಮ ಹೇಳಿ? ರವಿಗೆ ಬ್ಲಡ್ ಕ್ಯಾನ್ಸರ್? ರಾಧಾ, ಈ ವಿಷಯ ನಿನಗೆ ಗೊತ್ತಿಲ್ವಾ? ಇಲ್ಲ. ಹಾಗಾದ್ರೆ ಇಷ್ಟೊತ್ತು ನೀನು ಮಾತಾಡಿದ್ದು? ರಾಧಾ ಟ್ರಾನ್ಸ್ಪೋರ್ಟ್. ಅಯ್ಯೋ, ನಾನೆಂಥ ತಪ್ಪು ಮಾಡಿಬಿಟ್ಟೆ. ಯಾವ ವಿಷಯ ನನ್ನಿಂದ ಮುಚ್ಚಿಡಬೇಕು ಅಂತ ರವಿ ಬಯಸಿದ್ನು, ಅದನ್ನ ನನ್ನ ಬಾಯಿಂದಲೇ ಹೇಳಿಸಿಬಿಟ್ಟಿಲ್ಲಮ್ಮ. ಅಯ್ಯೋ, ನನ್ನ ತಂಗಿಗೆ ನಾನೇ ಹೇಳ್ಬಿಟ್ಟೆ. ರಾಧಾ,
ಯಾರದು? ರಾಧಾ, ನೀನು ರಾಧಾ, ಏನಿದೆ? ಏನಿದ್ ನಿನ್ನ ಅಲಂಕಾರ? ನೋಡು, ನಿನ್ ಮದುವೆ ನಿಶ್ಚಯ ಆಗಿದೆ. ನೀನ್ ಇಲ್ಲಿಗೆ ಬರಬಾರ್ದು. ಈ ಹೊತ್ತಿನಲ್ಲಿ ಇಲ್ಲಿಗೆ ಬಂದಿದ್ದು ತಪ್ಪು ರಾಧಾ. ಹೋಗು ರಾಧಾ, ದಯವಿಟ್ಟು ಇಲ್ಲಿಂದ ಹೋಗು. ಮೊದಲೇ ಮಂಗಲ್ಯನ ನನ್ನ ಕಡೆ. ಮಂಗಲ್ಯನ? ರಾಧಾ, ನೀನೇನ್ ಹೇಳ್ತಾ ಇದೀಯ? ದಯವಿಟ್ಟು ನನ್ನೇ ಒಂದು ಆಸೆನ ನೆರವೇರಿಸ್ಲಿ. ಹಠ ಮಾಡಬೇಡ ರಾಧಾ, ನನ್ನಿಂದ ಖಂಡಿತ ಈ ಕೆಲಸ ಸಾಧ್ಯ ಇಲ್ಲ. ನಾನ್ ಕಟ್ಟೋ ಈ ಮಾಂಗಲ್ಯಕ್ಕೆ ನಿನ್ನ ಕತ್ನಲ್ಲಿ ಉಳಿಯೋ ಶಕ್ತಿ ಇರಲ್ಲ ರಾಧಾ. ಸತ್ಯವಾಗ್ಲೂ ಹೇಳ್ತೀನಿ, ಈ ನನ್ನ ಕೈಗೆ ಭದ್ರವಾಗಿ 3 ಗಂಟೆ ಹಾಕೋ ಚೈತನ್ಯನೇ ಇಲ್ಲ. ಯಾವ ಕ್ಷಣದಲ್ಲಿ ಉರುಳು ಬೀಳುತ್ತೋ ನನಗೆ ಗೊತ್ತಿಲ್ಲ. ರಾಧಾ, ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ದಯವಿಟ್ಟು ನನ್ನ ಬಲವಂತ ಮಾಡಬೇಡ, ಪ್ಲೀಸ್. ನೀವು ಧೈರ್ಯವಾಗಿ ತಾಳಿ ಕಟ್ಟಿ, ನಾನು ಸುಮಂಗಲಿಯಾಗಿ ಸಾತೀನಿ. ರಾಧಾ, ಏನ್ ಹೇಳ್ತಾ? ನಾನು ವಿಷ ಕೊಡುತ್ತೆ. ಬೇಡಿ, ನನ್ ಕಾಪಾಡ್ಬೇಕು ಅಂತ ಪ್ರಯತ್ನ ಪಟ್ರೆ ಡಾಕ್ಟರ್ ಬರೋ ಹೊತ್ತಿಗೆ ನನ್ನ ಹೆಣ ನೀವು ನೋಡಕ್ ಸತ್ಯ. ಕೊನೆ ಕ್ಷಣಗಳನ್ನ ನೆನೆಸ್ತಿರೋ ಈ ಜೀವ ಹೋಗೋಕ್ ಮುಂಚೆ ನನಗೆ ನಿಮ್ ಹೆಂಡತಿ ಸ್ಥಾನ ಕೊಡಿ. ನನ್ನ ಕೊನೆ ಆಸೆನ ದಯವಿಟ್ಟು ನೆರವೇರಿಸ್ಕೊಡಿ ರವಿ. ಯಾಕೆ ಹೀಗೆ ಮಾಡ್ಕೊಂಡೆ? ಯಾಕೆ ಹೀಗೆ ಮಾಡ್ದೆ? ಹೇಳು ರಾಧಾ.